ನಮಸ್ಕಾರ ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಕೆಲವೊಂದು ಪರೀಕ್ಷೆ ಬರೆಯುವಲ್ಲಿ ನಿರತರಾಗಿದ್ದೀರಾ. ಪರೀಕ್ಷೆಯಲ್ಲಿ ಪಾಸ್ ಆದರೆ ಪರವಾಗಿಲ್ಲ, ಒಂದು ಪಕ್ಷ ಫೇಲ್ ಆದರೆ ಹಾಗಾದರೆ ಮುಂದಿನ ಬದುಕೇನು? ಇದೇ ರೀತಿ PU ವಿಭಾಗದಲ್ಲಿ ಫೇಲ್ ಆದ ಒಬ್ಬ ಸಾಧಾರಣ ತರಕಾರಿ ವ್ಯಾಪಾರಿಯ ಮಗ ಇಂದು ಇಡೀ ಭಾರತದ ಅತಿ ದೊಡ್ಡ ಐಸ್ ಕ್ರೀಮ್ ಬ್ರ್ಯಾಂಡ್ ಓನರ್ ಆದ ಸ್ಟೋರಿ ಇದಾಗಿದೆ. ಇವರ ಹೆಸರು RJ ಚಂದ್ರಮೋಹನ್. ಇವರು ಜನಿಸಿದ್ದು ತಮಿಳುನಾಡಿನಲ್ಲಿ. ಇವರ ತಂದೆ ತರಕಾರಿ ವ್ಯಾಪಾರ ಮಾಡುತ್ತಿದ್ದರು, ಆದರೆ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿದರು. ಇದೇ ಸಮಯದಲ್ಲಿ ಚಂದ್ರಮೋಹನ್ ಸೆಕೆಂಡ್ PUCಯಲ್ಲಿ ಗಣಿತ ವಿಭಾಗದಲ್ಲಿ ಫೇಲ್ ಆದರು. ನಂತರ ಶಿಕ್ಷಣ ಅಲ್ಲಿಗೆ ಮೊಟಕುಗೊಳಿಸಿದರು. ಜೀವನ ನಿರ್ವಹಣೆ ಕಷ್ಟವಿದ್ದ ಕಾರಣ ಕೇವಲ 63 ರೂಪಾಯಿಗೆ ಒಂದು ವರ್ಷ ಕೆಲಸ ಮಾಡಿದರು. ನಂತರ ಯಾವುದಾದರೂ ಕಡಿಮೆ ದುಡ್ಡಿನಿಂದ ಬಿಸ್ನೆಸ್ ಆರಂಭಿಸಬೇಕೆಂದು ನಿರ್ಧರಿಸಿದರು. ಆಗ ಅವರಿಗೆ ಒಂದು ಐಡಿಯಾ ಹೊಳೆಯಿತು, ಅದುವೇ ಐಸ್ ಕ್ರೀಮ್ ಬಿಸ್ನೆಸ್ ಆರಂಭಿಸಬೇಕೆಂದು. ಆಗಿನ ಕಾಲದಲ್ಲಿ ಐಸ್ ಕ್ರೀಮ್ ಬಿಸ್ನೆಸ್ ಆರಂಭಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೂ 1970ರಲ್ಲಿ ಅವರು ತಮ್ಮ ಜಮೀನನ್ನು 13,000ಕ್ಕೆ ಮಾರಾಟ ಮಾಡಿ ಒಂದು ಸ್ವಲ್ಪ ಜಾಗವನ್ನು ಬಾಡಿಗೆ ಪಡೆದರು. ಅರುಣ್ ಐಸ್ ಕ್ರೀಮ್ ಪ್ರಾರಂಭಿಸಿದರು. ತಾವೇ ಸ್ವತಃ ತಯಾರಿಸಿ ತಳ್ಳುವ ಗಾಡಿಯಲ್ಲಿ ಶಾಲಾ ಕಾಲೇಜುಗಳ ಮುಂದೆ ಮಾರಾಟ ಮಾಡುತ್ತಿದ್ದರು. ಐಸ್ ಕ್ರೀಮ್ ತಯಾರಿಸುವ ಸ್ಥಳವೇ ಇವರ ರಾತ್ರಿ ಮಲಗುವ ಜಾಗವಾಗಿತ್ತು. 1974ರ ವೇಳೆಗೆ 95% ಶಾಲಾ ಕಾಲೇಜುಗಳ ಕ್ಯಾಂಟೀನ್ನಲ್ಲಿ ಅರುಣ್ ಐಸ್ ಕ್ರೀಮ್ ಮಾರಾಟವಾಗುತ್ತಿತ್ತು. 1985ರ ವೇಳೆಗೆ ಅರುಣ್ ಐಸ್ ಕ್ರೀಮ್ ಮಾರಾಟವಾಗುವ ಐಸ್ ಕ್ರೀಮ್ ಬ್ರ್ಯಾಂಡ್ ಆಗಿ ಬೆಳೆದಿತ್ತು. 1995ರಲ್ಲಿ ಆರೋಗ್ಯ ಮಿಲ್ಕ್ ಎಂಬ ಡೈರಿ ಬಿಸ್ನೆಸ್ ಆರಂಭಿಸಿದರು. ನಂತರ ಇವರು ಹಾಲಿನಿಂದ ಐಸ್ ಕ್ರೀಮ್ ತಯಾರಿಸಲು ನಿರ್ಧರಿಸಿದರು. ಭಾರತದಲ್ಲಿ ಮೊಟ್ಟ ಮೊದಲ ಐಸ್ ಕ್ರೀಮ್ ಪಾರ್ಲರ್ ಆರಂಭಿಸಿದ್ದು ಇವರೇ. ಇಂದು ಇವರ ಅರುಣ್ ಐಸ್ ಕ್ರೀಮ್ 50,000ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದೆ. ಇಂದು ಇವರ ಅರುಣ್ ಐಸ್ ಕ್ರೀಮ್ ಕಂಪನಿಯ ಮೌಲ್ಯ 8,000 ಕೋಟಿ ಇದ್ದು, ಇಂದು ತರಕಾರಿ ವ್ಯಾಪಾರಿಯ ಮಗ ಭಾರತದ ಅತಿ ದೊಡ್ಡ ಐಸ್ ಕ್ರೀಮ್ ಬ್ರ್ಯಾಂಡ್ ಓನರ್ ಆದ ಸ್ಟೋರಿ. ವಿದ್ಯೆಯಲ್ಲಿ ಹೆಚ್ಚು ಪರಿಣಿತಿಯಾದ ವಿದ್ಯಾರ್ಥಿಗಳು ಹೆಸರಾಂತ ರಾಮೇಶ್ವರ ಕೆಫೆ ಹೋಟೆಲ್ ಮಾಲೀಕಿ ದಿವ್ಯಾ ಅವರಂತೆ. ಆದರೆ ಪಾಠ ತಲೆಗೆ ಹತ್ತರೆ 2 ಬಾರಿ SLC ಫೇಲ್ ಆದರೂ ಜೀವನದಲ್ಲಿ ರ್ಯಾಂಕ್ ಪಡೆದುಕೊಂಡಂತಹ ನಮ್ಮ ಕನ್ನಡದವರೇ ಆದ ನ್ಯಾಚುರಲ್ ಐಸ್ ಕ್ರೀಮ್ ಮಾಲೀಕ, ವ್ಯಾಪಾರದಲ್ಲಿ 300 ಕೋಟಿ ಗಳಿಸುತ್ತಿರುವ ರಘುನಂದನ್ ಶ್ರೀನಿವಾಸ್ ಕಾಮತ್ ಅವರು ಫೇಲ್ ಆಗಿ ಜೀವನದಲ್ಲಿ ಕಂಗಾಲಾಗಿರುವಂತಹ ವಿದ್ಯಾರ್ಥಿಗಳಿಗೆ ಇವರು ಮಾಡಿರುವ ಸಾಧನೆಗಳು ನಮಗೆ ಸ್ಫೂರ್ತಿಯಾಗಿ ಧೈರ್ಯವನ್ನು ತುಂಬುವಂತಿವೆ ಅಲ್ಲವೇ? ಇದಾಗಿತ್ತು ಇಂದಿನ ವಿಚಾರ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳತಿ ನಯನ.